ಎಲ್ಲರಿಗೂ ವಿಭಾ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ದೇವಯಾನಿ ಭದ್ರಂಗೆ ಫೋನ್ ಮಾಡಿರ್ತಾಳೆ. ಭದ್ರ ಇನ್ನೇನು ಮಾತಾಡಬೇಕು ಅನ್ನೋ ಅಷ್ಟರಲ್ಲಿ ಅಜಿತ್ ಬಂದು ಫೋನ್ನ ಕಿತ್ಕೊತಾನೆ. ಆಗ ಭದ್ರ, ಅಜಿತ್ ಸಾಹೇಬ್ರೆ ಯಾಕೆ ಫೋನ್ ಕಿತ್ಕೊಂಡ್ರಿ, ಫೋನ್ ಕೊಡಿ, ನನ್ನ ಫೋನಲ್ಲಿ ಮಾತಾಡಬೇಕು ಅಂತ ಹೇಳ್ತಾ ಇರ್ತಾನೆ. ಅಜಿತ್ ಧ್ವನಿ ಕೇಳಿ ದೇವಯಾನಿ ಶಾಕ್ ಆಗ್ತಾಳೆ. ತಕ್ಷಣ ಫೋನ್ ಕಟ್ ಮಾಡ್ತಾಳೆ. ಸದ್ಯ ನಾನು ಯಾರು ಅಂತ ಗೊತ್ತಾಗಿಲ್ಲ ಅಂತೇಳಿ ಫೋನ್ನ ಕಟ್ ಮಾಡಿಬಿಡ್ತಾಳೆ. ಆಗ ಅಜಿತ್, ಪರವಾಗಿಲ್ಲ ಕಣೋ, ನೀನು ಭಾರಿ ಚಾಲಾಕಿ ಇದೆಯಾ ಭದ್ರ, ನಾನು ಯಾರು ಅಂತ ಅಲ್ಲೇ ಸೂಚನೆ ಕೊಟ್ಬಿಟ್ಟಿದ್ಯಾ ನಿಮ್ಮ ಕಡೆಯವರಿಗೆ, ಫೋನೇ ಕಟ್ ಮಾಡಿದ್ರು ನೋಡು ಅಂತಾನೆ. ಆದರೆ ನೀನು ಯಾವ ಕಾರಣಕ್ಕೂ ನನ್ನ ಕೈಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ ಅಂತ ಹೇಳ್ತಿರುವಾಗಲೇ ಭದ್ರ, ಫೋನ್ ಕೊಡಿ ಸಾಹೇಬ್ರೆ, ಫೋನ್ ಕೊಡಿ, ನನ್ನ ಫೋನ್ ಕೊಡಿ ಅಂತ ಕೇಳ್ತಾನೆ. ಆವಾಗ ಅಜಿತ್ತು, ನಿನ್ನ ಫೋನ್ ನಿನಗೆ ಕೊಡ್ತೀನಿ, ಇದನ್ನ ಹಿಡ್ಕೊಂಡು ನಾನೇನು ಮಾಡಲಿ ಅಂತ ಕೊಡೋಕೆ ಹೋಗ್ತಾನೆ. ಮತ್ತಿರ್ಗ ಯಾವುದೇ ಕಾರಣಕ್ಕೂ ಈ ಫೋನ್ ನಿನ್ನ ಕೈ ಕೊಡೋದಿಲ್ಲ, ಈ ನಂಬರ್ ಯಾರ್ದು ಅಂತ ತಿಳ್ಕೊಳ್ಳೋವರೆಗೂ ನನಗೆ ಸಮಾಧಾನ ಇಲ್ಲ ಅಂತ ಹೇಳಿ ಅಲ್ಲಿಂದ ಬಂದು ಬೇರೆ ಇನ್ಸ್ಪೆಕ್ಟರ್ ಹತ್ರ ಅಜಿತ್ತು, ಈ ನಂಬರ್ ಯಾರ್ದು, ಎಲ್ಲಿಂದ ಕಾಲ್ ಮಾಡಿದ್ದಾರೆ, ಎಲ್ಲ ಡೀಟೇಲ್ಸ್ನ ಇವತ್ತು ಸಂಜೆ ಒಳಗೆ ನನಗೆ ತಿಳಿಸ್ಬೇಕು ಅಂತ ಹೇಳ್ತಾನೆ. ಈ ಕಡೆ ಭೂಮಿ ಭದ್ರನ್ ನೋಡಿ ಅವ್ನು ಕುತ್ತಿಗೆ ಪಟ್ಟಿ ಹಿಡ್ಕೊಂಡು, ಯಾಕೋ ನಾವು ಅಪ್ಪನ ಸಾಯಿಸ್ದೆ, ಅವ್ರೊಂದು ಇರುವೆಗೂ ನಾವು ಕೊಟ್ಟವರಲ್ಲ, ಯಾಕೋ ಈ ಥರ ಮಾಡಿದೆ, ಯಾಕೋ ನನಗೆ ಮೋಸ ಮಾಡ್ದೇನೆ ಅಂತ ಕೇಳ್ತಾ ಇರ್ತಾಳೆ. ಆಗ ಅಲ್ಲಿಗೆ ಅಜಿತ್ ಬಂದು, ಪ್ರತಿ ಸರಿ ಬಂದಾಗಲೂ ಅವ್ನು ಕುತ್ತಿಗೆ ಪಟ್ಟಿ ಹಿಡ್ಕೊತೀಯಾ, ಅವನಿಗೆ ಹಿಂಸೆ ಕೊಡ್ತೀಯಾ, ಅವನೇನೇ ಮಾಡಿದ್ರು ಅವನು ನಿಜ ಹೇಳಲ್ಲ, ಅವನೀಗ ನನ್ನ ಕೈವಶದಲ್ಲಿದ್ದಾನೆ, ನೀನು ಸುಮ್ಮನೆ ಈ ಕಡೆ ಬಾ, ಅವನು ಯಾವುದೇ ಕಾರಣಕ್ಕೂ ನನ್ನ ಕೈಯಲ್ಲಿ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ, ನನ್ನ ಕೈವಶದಲ್ಲಿದ್ದಾನೆ ಅಂದರೆ ನಾನು ಸತ್ಯ ಬಾಯಿ ಬಿಡಿಸ್ತೀನಿ, ಸತ್ಯ ಇವತ್ತಿಂದ ಒಂದೊಂದೇ ಹೊರಗೆ ಬರುತ್ತೆ, ನಾನು ಅವನಿಂದ ಎಲ್ಲ ಸತ್ಯನೂ ಬಾಯಿ ಬಿಡಿಸ್ತೀನಿ, ಈಗ ಮನೆಗೆ ಹೋಗೋಣ ಬಾ ಅಂತೇಳಿ ಭೂಮಿನ ಅಲ್ಲಿಂದ ಅಜಿತ್ ಕರ್ಕೊಂಡು ಹೋಗ್ತಾನೆ. ಆಗ ಭದ್ರ ಟೆನ್ಷನ್ ಮಾಡ್ಕೊಂಡು, ಅಯ್ಯೋ ಫೋನ್ ಇಲ್ಲ ಏನಿಲ್ಲ, ಹೇಗೆ ವಿಷಯ ತಿಳಿಸೋದು ದೇವಯಾನಿಗೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ದೇವಯಾನಿ ಮತ್ತೆ ಮನೆಯವರೆಲ್ಲರೂ ಕಾಯ್ತಾ ಇರ್ತಾರೆ ಅಜಿತ್ ಬರೋದನ್ನೇ. ಅಜಿತ್ ಬಂದ ತಕ್ಷಣ, ಏನೂ ಆಗಿಲ್ವಲ್ಲ ಮಗನೇ ನಿನಗೆ, ಹುಷಾರಾಗಿದೆಯಲ್ವಾ ಕಂದ ಅಂತ ಸಂಗೀತ ತುಂಬಾ ಅಳ್ತಾ ಇರ್ತಾರೆ. ಏನೂ ಆಗಿಲ್ಲ ಅಮ್ಮ, ಹುಷಾರಾಗೇ ಇದ್ದೀನಿ ನೋಡು, ಒಂದು ಸ್ವಲ್ಪ ಸಣ್ಣ ಗಾಯ ಅಷ್ಟೇ ಅಂತ ಅಜಿತ್ ಹೇಳ್ತಾನೆ. ಅದಕ್ಕೆ ನಿನಗೆ ಹೇಳೋದು, ಒಬ್ಬೊಬ್ಬನೇ ಓಡಾಡಬೇಡ ಅಂತ, ನೋಡು ನಮಗೆಲ್ಲ ತುಂಬಾ ಭಯ ಆಗ್ತಾ ಇದೆ ಅಂತ ರಮಣ್ಣ ಹೇಳ್ತಾನೆ. ಆಗ ಭೂಮಿ ಬಂದು, ಸಾಹೇಬ್ರೆ ಇಲ್ಲೇ ನಿಂತ್ಕೊಳ್ಳಿ, ಆರತಿ ಮಾಡಬೇಕು ಅಂದಾಗ, ಆರತಿನ ನನಗೆ ಯಾಕೆ ಅಂತಾನೆ ಅಜಿತ್. ಆಸ್ಪತ್ರೆಯಿಂದ ಬಂದಾಗ ಈ ತರ ಆರತಿ ಮಾಡಬೇಕು ಅನ್ನೋದು ನಮ್ಮ ಪದ್ಧತಿ ಮತ್ತೆ ನಂಬಿಕೆ ಅಷ್ಟೇ ಅಂದಾಗ ಅಂತ ಹೇಳಿ ಭೂಮಿ ಆರತಿ ತರಕ್ಕೆ ಹೋಗ್ತಾ ಇರ್ಬೇಕಾದ್ರೆ, ಸಾಕು ನಿಲ್ಸೆ ನಿನ್ನ ನಾಟಕನ, ಏನು ಗೊತ್ತಿಲ್ದೆ ಇರೋಳ್ ತರ ನಾಟಕ ಮಾಡ್ತಾ ಇದೆಯಾ, ಇಲ್ಲಿ ನಿನ್ನಿಂದನೇ ಆಗಿರೋದು ನಿನ್ನ ತಾಯಿ ಕೇಸ್ನ ಸಾಲ್ವ್ ಮಾಡಕ್ ಹೋಗ್ತಾ ಇರ್ಬೇಕಾದ್ರೆ ಅಜಿತ್ಗೆ ಇಷ್ಟೆಲ್ಲ ತೊಂದರೆ ಆಗ್ತಾ ಇರೋದು. ಆ ಭದ್ರನಿಂದ ಮತ್ತೆ ನಿನ್ನ ತಾಯಿ ಕಡೆಯಿಂದ ಅಜಿತ್ ಇವತ್ತು ಎದೆಗೆ ಗಾಯ ಮಾಡ್ಕೊಂಡು ಬಂದಿದ್ದಾನೆ, ಆರ್ತಿ ಗೀರ್ತಿ ಅಂತೇಳಿ ನಾಟಕ ಮಾಡ್ತಾ ಇದೀಯ ಅಂತ ಅಂಜು ಬೈತಾಳೆ. ಆಗ ಅಜಿತ್, ಅಂಜು ಏನ್ ಮಾತಾಡ್ತಾ ಇದೀಯ ನೀನು, ನಾನ್ ಪೊಲೀಸು, ಅವ್ನ್ ಕಳ್ಳ, ಯಾರೇ ಈ ತಪ್ಪು ಮಾಡಿದ್ರು ನಾನು ಹಿಡಿತಾ ಇದ್ದೆ, ಭೂಮಿ ವಿಷಯ ಅಂತ ನಾನು ಅನ್ಕೊಂಡೇ ಇಲ್ಲ, ಒಬ್ಬ ಪೊಲೀಸ್ ಆಗಿ ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದೀನಿ, ನೀವು ಎಲ್ಲ ಸೇರಿ ಭೂಮಿ ಮೇಲೆ ತಪ್ಪನ್ನ ಹೊರಿಸ್ಬೇಡಿ. ಅಷ್ಟಕ್ಕೂ ನನಗೆ ಭೂಮಿ ಮದುವೆ ಆದ್ಮೇಲೆ ಗೊತ್ತಾಗಿದ್ದು, ನಾನು ಇಷ್ಟೊಂದು ಚಾಲೆಂಜ್ನ ಫೇಸ್ ಮಾಡೋ ಕೆಪಾಸಿಟಿ ಇದೆ ನನ್ನಲ್ಲಿ ಅಂತ. ಭೂಮಿದು ಇದರಲ್ಲಿ ಯಾವುದೂ ತಪ್ಪಿಲ್ಲ ಅಂತ ಅಜಿತ್ ಹೇಳ್ತಾನೆ. ಹೆಂಡ್ತಿನ ನಾವು ವಹಿಸ್ಕೊಂಡ್ಬಂದ್ಬಿಡ್ತೀಯಲ್ವಾ ಅಂತ ಅಂಜು ಬೈತಾ ಇರ್ತಾಳೆ. ಏನಾದರೂ ಆಗಿದ್ರೆ ಏನ್ ಮಾಡ್ಬೇಕಿತ್ತು ಅವಾಗ ಅಂದಾಗ ಶ್ರವಣ್, ಅದಕ್ಕೆ ನಾನು ಹೇಳಿದ್ದು ಈ ಕೆಲ್ಸಕ್ಕೆ ಹೋಗೋದ್ ಬೇಡ ಅಂತ, ಆದ್ರೂ ನೀವ್ ಯಾರು ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಲಿಲ್ಲ ಅಂತಾನೆ. ನಿಮ್ ಮನಸ್ಸನ್ನ ಅರ್ಥ ಮಾಡ್ಕೊಳೋದಾಗಿದ್ರೆ ನಾನು ಸೈಕಿಯಾಟ್ರಿಸ್ಟ್ ಆಗ್ತಾ ಇದ್ದೆ, ಪೊಲೀಸ್ ಆಗ್ತಾ ಇರ್ಲಿಲ್ಲ, ಇದೆಲ್ಲ ನನ್ನ ಕೆಲಸದಲ್ಲಿ ಮಾಮೂಲಿ, ಇದ್ಯಾವುದು ನನಗೆ ಹೊಸ್ತಲ್ಲ, ಇಷ್ಟವಾಗಿರೋ ಕೆಲಸ ಇದು, ನಾನು ಎಂಥ ಪರಿಸ್ಥಿತಿನಾದ್ರೂ ಫೇಸ್ ಮಾಡ್ತೀನಿ, ಆ ಭದ್ರಂಗೆ ಶಿಕ್ಷೆ ಆಗೋವರೆಗೂ ನಾನು ಬಿಡಲ್ಲ, ಶಿಕ್ಷೆ ಕೊಡಿಸ್ತೀನಿ, ಅವರಿಂದ ಯಾರಿದ್ದಾರೆ ಅಂತ ತಿಳ್ಕೊಂತೀನಿ ಅಂತ ಅಜಿತ್ ಹೇಳಿದಾಗ ದೇವಯಾನಿಗೆ ಟೆನ್ಷನ್ ಆಗುತ್ತೆ. ಆರತಿ ಮಾಡಿ ಅಜಿತ್ ನಾ ಒಳಗಡೆ ಕರ್ಕೋಬೇಕಾದ್ರೆ, ದೇವ್ರ ದೊಡ್ಡವನು, ನಿನ್ನನ್ನು ಕಾಪಾಡ್ಬಿಟ್ಟ ಅಜಿತ್, ಇನ್ಮೇಲೆ ಹುಷಾರಾಗಿರು ಅಂತ ಹೇಳ್ತಾಳೆ ದೇವಯಾನಿ. ಆ ಎಲ್ಲ ನಿಮ್ಮ ಆಶೀರ್ವಾದ ಆಗುತ್ತೆ ಅಂತೇಳಿ ಅಜಿತ್ ದೇವಯಾನಿ ಮಾತಾಡ್ಕೊಂತ ಒಳಗೆ ಬರ್ತಾರೆ. ಈ ಕಡೆ ಶ್ರಾವಣ್ ಕೋಪ ಮಾಡ್ಕೊಂಡು, ಈ ಕೆಲಸ ಬೇಡ ಅಂತ ಹೇಳಿದ್ರು ಇವನ್ ಜೀವಕ್ಕೆ ಅಪಾಯ ಮಾಡ್ಕೊಂತಾನೆ ಇದ್ದಾನೆ, ಇಷ್ಟೆಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಂತ ಅಂತಿರುವಾಗ, ಹೋಗಿ ಭದ್ರ ಯಾವನವನು ನನ್ನ ಅಜಿತ್ಗೆ ಚುಚ್ಚಿದ್ದಾನೆ, ಅಜಿತ್ಗೆ ಚುಚ್ಚೋದು ಬಿಟ್ಟು ಆ ಭೂಮಿಗಾರು ಚುಚ್ಚಿಲ್ಲ ಅಂತ ಅಂಜು ಬೈತಾ ಇರ್ತಾಳೆ. ಆಗ ನಮಗೆ ಕೆಟ್ಟದ್ದು ಬಯಸಿದವರಿಗೂ ನಾವು ಒಳ್ಳೆಯದನ್ನೇ ಬಯಸ್ಬೇಕು, ಆ ಥರ ಎಲ್ಲ ಮಾತಾಡಬಾರ್ದು ಅಂತೇಳಿ ಶ್ರವಣ್ಣು ಅಂಜುಗೆ ಬುದ್ಧಿ ಹೇಳ್ತಾರೆ. ಅಯ್ಯೋ ನನ್ನ ಅಜಿತ್ತು ಪಾಪ, ಅವ್ನು ಎಷ್ಟು ನೋವು ಅನ್ಭವಿಸ್ತಾ ಇದ್ದಾನೋ ಏನೋ ಪಾಪ ಅಜಿತ್ ಅಂತೇಳಿ ಅಂಜನ ಬೈತಾ ಇರ್ತಾಳೆ. ಪೊಲೀಸ್ ಮೇಲೆ ಕೈ ಮಾಡಿದಾನ ಭದ್ರ, ಅವನ್ನ ಡಿಪಾರ್ಟ್ಮೆಂಟ್ ಅವರು ಯಾರು ಸುಮ್ಮನೆ ಬಿಡಲ್ಲ, ಪೊಲೀಸ್ನವ್ರು ಕೊಡೋ ಟ್ರೀಟ್ಮೆಂಟ್ಗೆ ಅವ್ನು ನಿಜ ಇಲ್ಲ ಕಕ್ಬಿಡ್ತಾನೆ, ಖಂಡಿತವಾಗ್ಲೂ ಭದ್ರಂಗೆ ಶಿಕ್ಷೆ ಆಗುತ್ತೆ ಅಂತ ಶ್ರವಣ್ ಹೇಳಿದಾಗ, ಹೌದೌದು ಅವ್ರಿಂದ ಯಾರಿದಾರೋ ಅವ್ರಿಗೆಲ್ಲ ಶಿಕ್ಷೆ ಆಗ್ಲೇಬೇಕು ಅಂತ ಅಂಜನ ಹೇಳಿದಾಗ ದೇವಯಾನಿಗೆ ಭಯ ಆಗುತ್ತೆ. ಅಯ್ಯೋ ನನ್ನ ಮಗಳು ನನ್ನ ವಿರೋಧಿ ಆಗ್ತಾ ಇದ್ದಾಳಲ್ಲ, ಏನ್ ಮಾಡ್ಲಿ, ಏನಾದ್ರೂ ಮಾಡಿ ಆ ಭದ್ರಂಗೆ ಯಾರಿಂದನಾದ್ರೂ ಬೇಲ್ ಕೊಡ್ಸೋ ವ್ಯವಸ್ಥೆ ಮಾಡ್ಬೇಕು ಅಂತ ದೇವಯಾನಿ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ಭೂಮಿ ಸೂಪ್ ಮಾಡ್ಕೊಂಡ್ಬಂದು, ಆಗ ಅಜಿತ್, ಓಯ್ ಏನು ನಾವಿಬ್ರು ನಿಜವಾದ ಗಂಡ ಹೆಂಡತಿ ತರ ಅನ್ನೋಂಗ್ ಆಡ್ತಾ ಇದೆಯಲ್ಲ ಅಂದಾಗ, ಸಾಹೇಬ್ರೆ ಕಾಳಜಿ, ನಾವಿಬ್ರು ಗಂಡ ಹೆಂಡತಿ ಅಲ್ದೇ ಇದ್ರು ಕಾಳಜಿ ಅಲ್ವಾ ಸಾಹೇಬ್ರೆ, ನೀವು ಇನ್ಮೇಲೆ ಯಾವ ಡ್ಯೂಟಿಗೆ ಹೋಗಬೇಡಿ, ಸುಮ್ಮನೆ ಮನೇಲಿ ರೆಸ್ಟ್ ಮಾಡಿ, ಯಾಕೆ ಈ ಥರ ಎಲ್ಲ ಆಡ್ತಾ ಇದೆಯಾ, ಯಾಕೆ ಈ ಥರ ಮಾತಾಡ್ತಾ ಇದೆಯಾ, ಆವಾಗ್ಲಿಂದ ಕಪ್ಪೆ ಥರ ಆ ಕಡೆ ಓಡಾಡ್ತಿದೆಯಲ್ಲ ಅಂತಾನೆ ಅಜಿತ್. ಏನ್ ಸಾಹೇಬ್ರೆ ಈಗ ಬೈತಾ ಇದ್ದೀರಾ ಅಂತ ಭೂಮಿ ಮಾತಾಡ್ತಾ ಇರ್ತಾಳೆ. ಗಂಡ ಹೆಂಡತಿ ಜಗಳಕ್ಕೆ ನಾನಂತೂ ಬರಲ್ಲ ಅಂತ ಸತ್ಯನ ಹೇಳ್ತಾರೆ, ಇದೇ ಒಳ್ಳೆ ಸಮಯ ಭೂಮಿ ಮತ್ತೆ ಅಜಿತ್ ಒಂದಾಗಕ್ಕೆ ಅಂತ ಹೇಳಿ ಸಂಗೀತ ಹತ್ರ ಭೂಮಿ ಅಜಿತ್ ಒಂದಾಗ್ಲಿ, ನೀವು ಜಾಸ್ತಿ ಅವರಿಬ್ರು ಮಧ್ಯೆ ಹೋಗ್ಬೇಡಿ ಅಂತ ಹೇಳ್ತಾನೆ. ಆಯ್ತು ಬಿಡೋ ಸತ್ಯ, ದೇವರಿಗೆ ಪೂಜೆ ಮಾಡಿದ್ದೀನಿ, ಕುಂಕುಮ ಕೊಟ್ಟು ಬರ್ತೀನಿ ಅಂತ
ಸಂಗೀತ ಹೋಗ್ತಾರೆ. ಅದನ್ನೇ ಅಲ್ವಾ ಹೇಳಿದ್ದು, ಭೂಮಿ ಕೈಯಲ್ಲಿ ಕೊಟ್ಟು ಕಳ್ಸಿದ್ರೆ ಆಗಲ್ವಾ ಅಂದಾಗ, ಆಗಲಿ ತಾಯಿ ಹೃದಯ ಅಲ್ವಾ ಅಂತ ಸತ್ಯ ಅನ್ಕೊಂತಾರೆ. ಭೂಮಿ ಅಜಿತ್ಗೆ ಊಟ ಮಾಡಿಸಿ ಮಾತ್ರೆ ನುಂಗಿಸಿ ಕಾಳಜಿ ಮಾಡ್ತಾ ಇರ್ತಾಳೆ. ಇಲ್ಲಿಗೆ ಇಂದಿನ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.